ಅಂಬೇಡ್ಕರ್ ಅವರು ದೀನ ದಲಿತರಿಗೆ, ಶೋಷಿತರಿಗೆ ಹಾಗೂ ಈ ದೇಶದ ಸರ್ವರಿಗೂ ಕೂಡ ಸಮಾನತೆಯ ಉಸಿರಾಗಿದ್ದಾರೆ ಎಂದು ಸರ್ವಜನ ರಕ್ಷಣಾ ಸಂಘದ ಪ್ರಧಾನ ಕಾರ್ಯದರ್ಶಿ ಮಲ್ಲೇಶ್ ತಿಳಿಸಿದರು. ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸೋಮವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷ ಸೈಯದ್ ಅಬ್ಬಾಸ್, ಗೌರವಾಧ್ಯಕ್ಷ ವಿ ನೋಹಾ, ಉಪಾಧ್ಯಕ್ಷ ನಾಗರಾಜು, ಶಿವಶಂಕರ್ ಸ್ವಾಮಿ ಮತ್ತಿತರರು ಇದ್ದರು. ಉನ್ನತ ಸ್ಥಾನದಲ್ಲಿರುವಂಥವರು ಅಂಬೇಡ್ಕರ್ ಅವತ್ತು ಸಂವಿಧಾನ ಬರೀಲಿಲ್ಲ ಅಂದಿದ್ರೆ ಇವತ್ತು ಅವರು ಆ ಸ್ಥಾನದಲ್ಲಿ ಇರೋಕ್ಕೆ ಅರ್ಹರಾಗ್ತಿರಲಿಲ್ಲ. ಹಾಗೆಯೇ ಇವರು ಕೂಡ ಆ ಒಂದು ಸಭೆಯಲ್ಲಿ ಸಂಸತ್ ಸದನದಲ್ಲಿ ಅಂಬೇಡ್ಕರ್ 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 ಅನ್ನೋದು ಫ್ಯಾಷನ್ ಆಗಿದೆ. ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದ್ರ ಬದಲು ಭಗವಂತನ ನೆನಪು ಮಾಡಿದ್ರೆ ಅಥವಾ ಇಷ್ಟ ದೇವತೆನ ಪ್ರಾರ್ಥನೆ ಮಾಡಿದರೆ 7 ಜನ್ಮದ ಪುಣ್ಯ ಬರ್ತಾ ಇತ್ತು ಅಂತ ಹೇಳಿದ್ದಾರೆ. ಇದನ್ನ ನಮ್ಮ ಸಂಘದ ವತಿಯಿಂದ ಕಡಾತುಂಡಾಗಿ ಕಟುವಾಗಿ ಖಂಡಿಸ್ತಾ ಇದ್ದೀವಿ ಸರ್. ಹಾಗೆ ಇವರು ಈ ಸ್ಥಾನದಲ್ಲಿ ಇರೋದಕ್ಕೆ ಅರ್ಹರಲ್ಲ ಅನ್ನೋದು ಕೂಡ ಅರ್ಹರಲ್ಲ ಅಂತ ಹೇಳ್ತಾ ಆ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ಅಂತ ಸಂಘದ ವತಿಯಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಸರ್. ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನ ಕೊಡೋದಕ್ಕೆ ಮೊದಲು ಪಾಪ ಪುಣ್ಯ ಮಾಡಿರೋರು ಇವತ್ತು ಏನು ಮನುವಾದಿಗಳಿದ್ದಾರೆ ಅವರು ಪಾಪ ಪುಣ್ಯ ಮಾಡಿದರು. ಒಂದು ವರ್ಗಕ್ಕೆ ಪುಣ್ಯನ ನೀಡಿ ಇನ್ನೊಂದು ವರ್ಗಕ್ಕೆ ಪಾಪನ ನೀಡಿದವರು ಅವರು. ಆ ಪಾಪ ಪುಣ್ಯನ ಅವರು ಅದನ್ನು ಅರ್ಥ ಮಾಡ್ಕೋಬೇಕು. ನಮಗೆ ಆ ಪಾಪ ಪುಣ್ಯದ ಅವಶ್ಯಕತೆ ಇಲ್ಲ ಸರ್. ಅಂಬೇಡ್ಕರ್ ಅಂತ ಅಂದರೆ ನಮಗೆ ಅವರು ಬರೀ ಸಂವಿಧಾನ ಬರ್ಕೊಟ್ಟಂಥವ್ರಲ್ಲ. ಅಂಬೇಡ್ಕರ್ ಅವರು ದೀನದಲಿತರಿಗೆ, ಶೋಷಿತರಿಗೆ, ನೋವಲ್ಲಿರೋರಿಗೆ, ಹಾಗೆ ಈ ದೇಶದ ಸರ್ವರಿಗೂ ಕೂಡ ಈ ದೇಶದ ಸಮಾನತೆಯ ಉಸಿರಾಗಿರ್ತಾರೆ ಸರ್. ಇದನ್ನ ಅವರು ಮನುವಾದಿಯ ಒಂದು ಲೆಕ್ಕ ಇಟ್ಕೊಂಡು, ಮನುವಾದಿಯ ಧರ್ಮದ ಒಂದು ವಿಚಾರ ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಇರುವಂಥದ್ದು ಈ ಸಂವಿಧಾನನ ಬದಲಾವಣೆ ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಅದು ಇತ್ತು ಸರ್. ಅದು ಯಾಕಂತಂದರೆ RSS ಇನ್ನೇನು ಶತಮಾನೋತ್ಸವನ ಆಚರಿಸುವಂಥ ಸಂದರ್ಭ ಬಂದೈತೆ. ಆ ಶತಮಾನೋತ್ಸವನ ಆಚರಿಸುವಂಥ ಸಂದರ್ಭದಲ್ಲಿ ಸಂವಿಧಾನನ ನಾವು ತೆಗಿಬೇಕು, ಮನುಧರ್ಮನೇ ತರಬೇಕು ಅನ್ನೋದು ಅವ್ರದ್ದು ಮೂಲ ಗುರಿಯಾಗಿರ್ತದೆ. ಆದರೆ ಅದನ್ನು ಮಾಡೋದಕ್ಕೆ ಈ ಜನ ಬಿಡದೇ ಇರೋದ್ರಿಂದ ಅವ್ರ ಮನಸ್ಸಿನ ಅಂತರಾಳದಲ್ಲಿ ಇರುವಂಥ ಮಾತನ್ನು ಇವತ್ತು ಸಂಸತ್ನಲ್ಲಿ ಮಂಡಿಸಿದ್ದಾರೆ ಸರ್. ಇವತ್ತು ಸಂವಿಧಾನ ಇಲ್ಲ ಅಂದಿದ್ರೆ, ಸಂವಿಧಾನ ಕಾನೂನುಬದ್ಧವಾಗಿ ಅಂಬೇಡ್ಕರ್ ಬರೀಲಿಲ್ಲ ಅಂದಿದ್ರೆ ಇವತ್ತು ಯಾರಿಗೂ ಸಮಾನತೆಯ ಕನಸಾಯ್ತಾ ಇತ್ತು. ಅದರಲ್ಲೂ ಅಧಿಕವಾಗಿ ಹೇಳ್ಬೇಕಂತ ಹೇಳಿದ್ರೆ ಮಹಿಳೆಯರಿಗೆ ವಿದ್ಯಾಭ್ಯಾಸದಕ್ಕೆ ಇರಲಿಲ್ಲ, ಉದ್ಯೋಗದಕ್ಕೆ ಇರಲಿಲ್ಲ, ರಾಜಕೀಯ ಚುನಾವಣೆಯಲ್ಲಿ ವೋಟ್ ಮಾಡೋ ಹಕ್ಕಿರಲಿಲ್ಲ. ಇಂಥ ಹಕ್ಕನ್ನ ತಂದುಕೊಟ್ಟಿದ್ದು ನಮ್ಮ ಗೃಹ ಸಚಿವರು ಹೇಳಿದಂಥ ಭಗವಂತ ಕೊಡಲಿಲ್ಲ ಸರ್. ಇದನ್ನು ಕೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವ್ರನ್ನ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ಬಗ್ಗೆ ಅವಹೇಳನಾಗಿ ಮಾತಾಡೋದಿದೆಯಲ್ಲ, ಅದು ನಾಗರಿಕತೆಯ ಲಕ್ಷಣ ಅಲ್ಲ ಅಂತ ಅನಿಸುತ್ತೆ ಸರ್. ಹಾಗೆ ದೀನದಲಿತರಿಗೆ ಇವರು ದೇವರ ಹೆಸರಿನಲ್ಲಿ ವಂಚಿಸ್ತಾ, ದೇವರು ಅಂತ ಹೇಳಿ ವಂಚಿಸ್ತಾ ಅವ್ರನ್ನೆಲ್ಲ ಊರಿಂದ ಹೊರಗಿಟ್ಟಿ ಸಮಾನತೆಯ ಕನಸೇ ಕಾಣದಂಥ ಒಂದು ಸಂದರ್ಭ ಮಾಡಿದಂಥವರು ಈ ಮನುವಾದಿಗಳ ಜೊತೆಗೆ ಕೈ ಜೋಡಿಸಿ ಈ ಗಡೀಪಾರದಲ್ಲಿ ಇದ್ದಂಥ ವ್ಯಕ್ತಿ ಅಮಿತ್ ಶಾ ಅವರು ಈ ಥರ ಅವಹೇಳನವಾಗಿ ಮಾತಾಡೋದನ್ನು ನಾವು ಮತ್ತೊಮ್ಮೆ ಖಂಡಿಸ್ತಾ ಅವ್ರನ್ನ ಆ ಸ್ಥಾನದಿಂದ ಯಾರು ಆ ಸ್ಥಾನದಲ್ಲಿ ಅವಹೇಳನವಾಗಿ ಮಾತಾಡಿದರೆ ಅವ್ರನ್ನ
ಆ ಸ್ಥಾನದಿಂದ ವಜಾಗೊಳಿಸಬೇಕು ಮತ್ತು ಅವರೇ ವಾಲಂಟಿಯರ್ ಆಗಿ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಅಂತ ನಾವು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀವಿ.